ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ವಿಂಟರ್ ಸ್ಕಿನ್ ಕೇರ್ ರೂಟೀನ್ ಆ್ಯಂಡ್ ವಿಂಟರ್ ಹೇರ್ ಕೇರ್ ರೂಟೀನ್. ಸೊ ವಿಂಟರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಟೆಂಪ್ರೇಚರ್ ಕಡಿಮೆ ಆಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಮಾಡ್ತಾ ಹೋಗಬೇಕು ರಿಪೀಟೆಡ್ಲಿ. ಸೊ ಆದಷ್ಟು ನಿಮ್ಮ ಸ್ಕಿನ್ ಹೆಲ್ತಿ ಆಗಿರಬೇಕು ಅಂದರೆ ಮಾಯ್ಶ್ಚರೈಸರ್ ಮತ್ತು ಲೋಷನ್ ಇದನ್ನು ರೆಗ್ಯುಲರ್ ಅಪ್ಲೈಯಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ನಾನು ಈಗ ತೋರ್ಸಕ್ಕೆ ಹೋಗ್ತಿರೋದು ವಿಂಟರ್ ಹೇರ್ ಕೇರ್ ರೂಟೀನ್. So you can see Parachute coconut hair oil, then comes Dabur almond hair oil. ಸೊ ಇದೆರಡನ್ನು ಮಿಕ್ಸ್ ಮಾಡಿ ನೀವು ಹೇರಿಗೆ ಅಪ್ಲೈ ಮಾಡಿ. ಹೇರಿಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂದಲಲ್ಲಿರುವಂಥ ಮಾಯ್ಶ್ಚರೈಸರ್ ಹಾಗೇ ಇರುತ್ತೆ. ಸೊ ಆ್ಯಸ್ ಯೂಶುವಲ್ ಶಾಂಪೂ ಮಾಡಿದ ತಕ್ಷಣ ಕಂಡೀಷ್ನರ್ಗೆ ಯೂಸ್ ಮಾಡಿ. ದೆನ್ ಸ್ಕಿನ್ ಕೇರ್ ರೂಟೀನ್ಗೆ ಬಂದರೆ ಮಾಯ್ಶ್ಚರೈಸಿಂಗ್ ಟೋನರ್ನ ಯೂಸ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಸ್ಕಿನ್ನಿಗೆ ಯಾವ ಟೋನರ್ ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ಯೂಸ್ ಮಾಡಿ. ಯಾವುದೇ ಪ್ರಾಡಕ್ಟ್ಸ್ನ ಡೈರೆಕ್ಟ್ ಹಾಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ. ಸೊ ಟೋನರ್ ಆದ ತಕ್ಷಣ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್. ನಾವು ಎಷ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀವಿ ಅಷ್ಟು ಸ್ಕಿನ್ ಹೆಲ್ತಿಯಾಗಿರುತ್ತೆ. ದೆನ್ ಆ್ಯಸ್ ಯೂಶುವಲ್ SPF 50. ಸೊ ಸನ್ ಪ್ರೊಟೆಕ್ಷನ್, ನೀವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆದಮೇಲೆ ಮೈ ಸೀಕ್ರೆಟ್ ಇಸ್ ವ್ಯಾಸ್ಲಿನ್. ಸೊ ಲಿಪ್ ಬಾಮ್ ನಾನು ಯೂಸ್ ಮಾಡೋದಿಲ್ಲ, ವ್ಯಾಸ್ಲಿನ್ನೇ ಲಿಪ್ ಬಾಮ್ ಆಗಿ ಯೂಸ್ ಮಾಡ್ತೀನಿ. ಇದು ಮಾಯ್ಶ್ಚರೈಸ್ ಆಗಿ ಇಡುತ್ತೆ ಮತ್ತು ತುಂಬ ಬೇಗ ಲಿಪ್ಸ್ ಡ್ರೈ ಆಗೋಕ್ಕೆ ಬಿಡೋದಿಲ್ಲ. ಸೊ ಐಲ್ ಗೋ ವಿತ್ ವ್ಯಾಸ್ಲಿನ್ ಎವ್ರಿ ಟೈಮ್, ವೆದರ್ ಏನೇ ಇರಲಿ. ಸೊ ವ್ಯಾಸ್ಲಿನ್ ಹಚ್ಚೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ಬಾಡಿ ಲೋಷನ್. ಸೊ ಬಾಡಿ ಲೋಷನ್ ಹಾಕುವಾಗ ಮಗುಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರೇ ಲೋಷನ್ ಹಾಕುವಾಗಲೂ ಒಂದು ಸೀಕ್ರೆಟ್ ಟಿಪ್ನ ಹೇಳ್ತೀನಿ. ಲೋಷನ್ ಅಪ್ಲೈ ಮಾಡುವಾಗ 2-3 ಡ್ರಾಪ್ಸ್ ಕೊಕೊನಟ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಲೋಷನ್ ತುಂಬ ಹೊತ್ತು ಇರುತ್ತೆ ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ಆಗಿರುತ್ತೆ. ಸೊ ಇದರಿಂದ ಸ್ಕಿನ್ ಬೇಗನೆ ಡ್ರೈ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದಷ್ಟು ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳುಗಳಿಗೆ ಸ್ನಾನ ಮಾಡೋಕ್ಕೆ ಮುಂಚೆ ಕೊಕೊನಟ್ ಆಯಿಲಿಂದ ಮಸಾಜ್ ಮಾಡಿ, ಇದರಿಂದ ಮಕ್ಕಳ ಸ್ಕಿನ್ ಬೇಗ ಡ್ರೈ ಆಗೋದಿಲ್ಲ. ದೆನ್ ಅಲೋವೆರಾ ಜೆಲ್. ಸೊ ನೀವೆಷ್ಟು ಅಲೋವೆರಾ ಜೆಲ್ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು, ಯಾಕಂದರೆ ಸ್ಕಿನ್ಗೆ ನ್ಯಾಚುರಲ್ ಮಾಯ್ಶ್ಚರೈಸರ್ ಬಂದು ಅಲೋವೆರಾ ಜೆಲ್. ಸೊ ಏರ್ ಸೀರಮ್ನು ಯೂಸ್ ಮಾಡಿ. ಇದರಿಂದ ನೀವು ಕೂಮ್ ಮಾಡುವಾಗ ಮಾಯ್ಶ್ಚರೈಸರ್ ಆಗಿ ಏರು ಶೈನಿಂಗ್ ಆಗಿರುತ್ತೆ. ಸೊ ಇದರಿಂದ ನಿಮಗೆ ಫ್ರಿಜಿ ಅನಿಸಲ್ಲ, ಡ್ರೈ ಆಗಿದೆ ಅನಿಸಲ್ಲ, ರಫ್ನೆಸ್ ಕೊಡೋದಿಲ್ಲ, ಸ್ಮೂತಾಗಿರುತ್ತೆ ಹೇರ್. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.